2021ರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವ್ಯಕ್ತಿಯ ಹತ್ಯೆಯನ್ನ ಮಾಡಲಾಗಿದೆ. ಈಗ ಕೊಲೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡವನ್ನ ಕೋರ್ಟ್ನಿಂದ ವಿಧಿಸಲಾಗಿದೆ. ಈ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುಡದನಾಳ ಗ್ರಾಮದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಗುಡದನಾಳ ಗ್ರಾಮದ ಶರಣಬಸವನ ಕೊಲೆ ಆಗಿರುವಂಥದ್ದು. ಶರಣಬಸವನ ತಾಯಿ ಹನುಮಂತಮ್ಮ ದೂರಿನ ಆಧಾರದ ಮೇಲೆ ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಕೊಡಲಿ ಹಾಗೂ ಕಟ್ಟಿಗೆಗಳಿಂದ ಶರಣಬಸವನ ಮೇಲೆ ಹಲ್ಲೆಯನ್ನ ಆರೋಪಿಗಳು ನಡೆಸಿದ್ರು. ಯಾರು ಹಲ್ಲೆಯನ್ನ ನಡೆಸಿದ್ರು ಆ 10 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ 19,500 ರೂಪಾಯಿ ದಂಡವನ್ನ ನ್ಯಾಯಾಲಯ ವಿಧಿಸಿದೆ. A1 ಆರೋಪಿ ಜಗದೀಶ, A2 ಯಮನೂರ, A3 ಮಹಂಕಾಳಪ್ಪ, A4 ಬಸವರಾಜು ಸೇರಿದಂತೆ 10 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ಇಲ್ಲಿ ನೀಡಲಾಗಿದೆ. ವಾದ ವಿವಾದ ಆಲಿಸಿದ 3ನೇ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟಗೊಂಡಿದೆ. ವ್ಯಾಪ್ತಿಯಲ್ಲಿ ಬರುವ ಗುಡದನಾಳ ಗ್ರಾಮದಲ್ಲಿ ದಿನಾಂಕ 15/2/2021 ರಾತ್ರಿ 10:30 ಸುಮಾರಿಗೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಆರೋಪಿತರಾದ ಜಗದೀಶ್ ತಂದೆ ಶರಣಪ್ಪ, ಯಮನೂರ, ಮಾಂಕಾಳಪ್ಪ, ಬಸವರಾಜ, ಹನುಮಂತಿ, ದುರ್ಗಪ್ಪ, ಶರಣಬಸವ, ಕೆಂಚವ್ವ, ಯಲ್ಲವ್ವ ಮತ್ತು ನಿಂಗಪ್ಪ ಇವರೆಲ್ಲರೂ ಸೇರಿ ಈ ಫಿರ್ಯಾದಿಗಾರ ಕುಟುಂಬ ಹನುಮಂತಮ್ಮ ಮತ್ತು ಇವ್ರ ಮಕ್ಕಳ ಮೇಲೆ ಹೋಗಿ ಇವ್ರನ್ನ ಹೊಡೆದು ಕಟ್ಟಿಗೆ ಕೊಡಲಿಯಿಂದೆಲ್ಲ ಹೊಡೆದು ಹಲ್ಲೆ ಮಾಡಿ ಅವ್ರನ್ನ ಗಾಯಗೊಳಿಸ್ತಾರೆ. ಆವಾಗ ಅದರಲ್ಲಿ ಶರಣಬಸವಣ್ಣವರು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋ ಕಾಲಕ್ಕೆ ಅವರು ಮೃತಪಡ್ತಾರೆ. ಆವಾಗ ಅವರು ಹನುಮಂತಮ್ಮ ಅವ್ರ ಮೇಲೆ ಆರೋಪಿತರ ವಿರುದ್ಧ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸ್ತಾಳೆ. ಆ ಕೇಸು ಅಂಡರ್ ಸೆಕ್ಷನ್ 324, 143, 147, 148, 504, 323, 307 ಮತ್ತು 302 ರೆಡ್ ವಿತ್ 149 ಅಡಿಯಲ್ಲಿ ಪ್ರಕರಣ ದಾಖಲಿಸ್ತಾರೆ. ಅಂದಿನ ತನಿಖಾಧಿಕಾರಿಗಳಾದ ಮಾಂತೇಶ್ ಸಜ್ಜನ್ CPI ಮತ್ತು ರಮೇಶ್ ಕುಲಕರ್ಣಿ CPI ಅವರು ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಮತ್ತು ನಮ್ಮ 3ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಲಿಂಗಸೂರು ರವರು ಮಾನ್ಯ ನ್ಯಾಯಾಧೀಶರಾದ BB ಜಕಾತಿ ಅವರು ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನು ಮಾಡಿ ಸಾಕ್ಷಿದಾರರ ಹೇಳಿಕೆಗಳನ್ನು ಪರಾಮರ್ಶಿಸಿ ಇಂದು ದಿನಾಂಕ 10/4/2026 ಮಾನ್ಯ ನ್ಯಾಯಾಲಯ ಆರೋಪಿತರ ವಿರುದ್ಧ ಆರೋಪ ಸಾಬೀತಾಗಿದೆ, ಕೊಲೆ ಆರೋಪ ಸಾಬೀತಾಗಿದೆ ಅಂತೇಳಿ ಎಲ್ಲ ಆರೋಪಿತರಿಗೆ 10 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಮತ್ತು ತಲಾ 19,500 ರೂಪಾಯಿಯನ್ನು ದಂಡವನ್ನು ವಿಧಿಸಿ ಒಂದು ತೀರ್ಪನ್ನು ನೀಡಿರ್ತಾರೆ. ಈ ಪ್ರಕರಣವನ್ನು ಸರ್ಕಾರಿ ಅಭಿಯೋಜಕರಾದ ಮಂಜುನಾಥ್ ಬೇರ್ಗಿ ಹುಳಿಕ್ಯಾಳ ಇವರು ಸರ್ಕಾರದ ಪರವಾಗಿ ವಾದ ಮಂಡಿಸಿರ್ತಾರೆ. ಅದೇ ರೀತಿ ಈ ಪ್ರಕರಣಕ್ಕೆ ಸಾಕ್ಷಿದಾರರನ್ನು ಸರಿಯಾದ ಸಮಯಕ್ಕೆ ನಿಂಗಯ್ಯ ಮತ್ತು ಮಂಜುನಾಥನ ಪೊಲೀಸ್ ಪೇದೆಗಳು ಸಾಕ್ಷಿದಾರರನ್ನು ಸರಿಯಾದ ಸಮಯಕ್ಕೆ ಹಾಜರುಪಡಿಸಿದ್ರಿಂದ ಈ ಎಲ್ಲ ತನಿಖಾಧಿಕಾರಿಗಳು ಮತ್ತು ಸಾರ್ವಜನಿಕ ಅಭಿಯೋಜಕರು ಒಂದು ಶ್ರಮದಿಂದ ಈ ಪ್ರಕರಣವು ಶಿಕ್ಷೆಯಲ್ಲಿ ಅಂತ್ಯಗೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ.